ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಬಾದಾಮ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಬಾದಾಮ್ ಪೌಡರ್ನ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ಆರಾಮಾಗಿ ಮಕ್ಕಳಿಗೆ ಹಾಲನ್ನ ಕೊಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. MTR ಬಾದಾಮ್ ಪೌಡ್ರು ಯಾವ ರೀತಿ ಬರುತ್ತೋ ಅದೇ ರೀತಿನಲ್ಲಿ ಬರುತ್ತೆ. ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ಅಂದರೆ, 1 ಬೌಲಷ್ಟು ಬಾದಾಮಿನ ತೊಗೊಂಡಿದ್ದೀನಿ, ಹಾಗೆ 1 ಬೌಲ್ ಹಾಲು ಪೌಡರ್ನ ತೊಗೊಂಡಿದ್ದೀನಿ, 2 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಾವು ಯಾವ ಬೌಲಲ್ಲಿ ತೊಗೊಂಡಿದ್ದೀವಿ ಅದೇ ಬೌಲ್ ಮೆಜರ್ಮೆಂಟನಲ್ಲಿ ಇವು 3 ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ಗೋಡಂಬಿನ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಬಾದಾಮ್ ಪೌಡರ್ ಹಾಕ್ಕೊಂಡು ಕುಡಿಬೇಕಾದ್ರೆ ಹಾಲಿಗೆ ಬಾದಾಮಿ ಮತ್ತು ಪಿಸ್ತಾ ಎಲ್ಲ ಬಾಯಿಗೆ ಸಿಗ್ತಿರುತ್ತೆ ನೋಡಿ, ಆ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಬಾದಾಮಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ಘಮನೂ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ದಿನ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಬೌಲಷ್ಟು ಬಾದಾಮಿನ ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಹೈ ಫ್ಲೇಮ್ ಮಾಡ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಿದ್ದೀನಿ. ಹಾಗೆಯೇ ಇದೇ ಪಾತ್ರೆಗೆ ಅರ್ಧ ಬೌಲಷ್ಟು ಗೋಡಂಬಿನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನಿಧಾನವಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಅಷ್ಟೇ, ಫ್ರೈ ಆದಮೇಲೆ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಎರಡೂ ತುಂಬಾ ತಣ್ಣಗಾಗಬೇಕು, ಬಿಸಿ ಇದ್ದ ಹಾಗೇ ನಾವು ಪೌಡರ್ ಮಾಡಬಾರ್ದು, ಮಾಡಿದ್ರೆ ಅದು ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಸೊ ನೀಟಾಗಿ ಫುಲ್ ಕೂಲ್ ಆದಮೇಲೆ ಇವೆರಡನ್ನೂ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ಇದಾದಮೇಲೆ ಮಿಕ್ಕಿದ ಸಾಮಾನುಗಳನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ. ಇವೆರಡನ್ನೂ ಫೈನಾಗೇನು ಬೇಡ, ನಾರ್ಮಲಾಗಿ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊದಲೇ ಇಟ್ಕೊಂಡಿದ್ದಂತಹ 2 ಬೌಲ್ ಸಕ್ಕರೆ, ಹಾಗೆಯೇ 1 ಬೌಲಷ್ಟು ಹಾಲಿನ ಪೌಡರು, ಮತ್ತು ಕಲ್ಲರಿಗೆ ಸ್ವಲ್ಪ ಅರಿಶಿನ. ನೀವು ಕೇಸರಿ ಕೂಡ ಹಾಕೋಬೋದು, ನನ್ನ ಹತ್ರ ಕೇಸರಿ ಇಲ್ದಿದ್ದ ಕಾರಣ ಅರಿಶಿನ ಸೇರಿಸ್ಕೊತಿದ್ದೀನಿ. ಒಂದು 2 ಏಲಕ್ಕಿನ ಸೇರಿಸ್ಕೊಂಡು ಮತ್ತೆ ಫೈನಾಗಿ ಪೌಡರ್ನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಶಿಫ್ಟ್ ಆದಮೇಲೆ ಇದಕ್ಕೆ ನಾನು ಮೊದಲೇ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಮಿಕ್ಸ್ ಮಾಡ್ಕೋತೀನಿ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹೊರಗಡೆ ನಾವು ಈ ರೀತಿ ಮಿಲ್ಕ್ ಪೌಡರ್ಗಳಿಗೆ ಎಷ್ಟೆಲ್ಲ ದುಡ್ಡುಗಳನ್ನ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ, ಆರಾಮಾಗಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು, ಇಷ್ಟು ಹೆಲ್ದಿಯಾಗಿರೋ ಬಾದಾಮ್ ಪೌಡರ್ ರೆಡಿ ಆಗಿಬಿಡುತ್ತೆ. ಸೊ ಒಂದು ಸರಿನಾದರೂ ಇದನ್ನು ಟ್ರೈ ಮಾಡಿ. ನಾನಂತೂ ಇದನ್ನು ಟ್ರೈ ಮಾಡಿದ್ಮೇಲೆ ಬೇರೆ ಯಾವ ಪೌಡರ್ಗಳನ್ನೂ ತರ್ತಾ ಇಲ್ಲ ಹೊರಗಡೆಯಿಂದ. ಹಾಲಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸಕ್ಕರೆ ಕೂಡ ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಸಪ್ಪೆ ಕುಡಿತೀನಿ ಅನ್ನೋರಿಗೆ ಪೂರ್ತಿಯಾಗಿ ಸಕ್ಕರೆನ ಲೆಸ್ ಮಾಡ್ಬೋದು, ಇದರಲ್ಲಿರೋ ಸಕ್ಕರೆನೇ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಒಂದು ಸ್ವಲ್ಪನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕೇಸರಿ ದಳ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕಲರ್ಫುಲ್ ಬರುತ್ತೆ. ಹಾಗೆ ಇದಕ್ಕೆ 1 ಗ್ಲಾಸ್ನ ತೊಗೊಂಡು 2 ಸ್ಪೂನಷ್ಟು ಬಾದಾಮ್ ಪೌಡರ್ನ ಸೇರಿಸ್ಕೊತಿದ್ದೀನಿ. ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಂಡು ಆರಾಮಾಗಿ ಸರ್ವ್ ಮಾಡ್ಬೋದು. ಕುಡಿಯೋದಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಇದನ್ನು ಕೋಲ್ಡ್ ಬಾದಾಮ್ ಹಾಲು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನೇ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಕೋಲ್ಡ್ ಬಾದಾಮ್ ಹಾಲು ಆಗುತ್ತೆ. ಇದನ್ನು ಸೆಕೆಗಾಲದಲ್ಲಿ ಚಿಲ್ಡ್ ಆಗಿ ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಳಿಗಾದರೆ ಸ್ವಲ್ಪ ಬಿಸಿ ಮಾಡಿ ಹಾಲನ್ನ ಸೇರಿಸ್ಕೊಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.